ಇಂದು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಮೈಸೂರು 14ರಿಂದ 20ರವರೆಗೆ ನವೆಂಬರ್ 2024ರವರೆಗೆ ಸಹಕಾರ ಭವನ ಮೈಸೂರಿನಲ್ಲಿ ಮಾದರಿ ಕಾರ್ಯಕ್ರಮ ಆಚರಣೆಯ ಮಾರ್ಗಸೂಚಿಯ ಬಗ್ಗೆ ಶ್ರೀಯುತ ರಾಜೀವ್ ಅವರು ಮಾತನಾಡಿ, ಉತ್ತಮ ವಿಶ್ವಾಸ ನಿರ್ಮಾಣ ಹಾದಿಗಾಗಿ ಹಾಗೂ ಸಂಘದ ಅಭಿವೃದ್ಧಿಯ ಗುರಿ ಸಾಧಿಸಲು ಸಹಕಾರಿಗಳು ಪಾತ್ರ ಹೆಚ್ಚು ಎಂದು ತಿಳಿಸಿದರು. ಮತ್ತಷ್ಟು ಗಟ್ಟಿಗೊಳಿಸಬೇಕಾದಂತಹ ಚಿಂತನೆಗಳನ್ನ ಮಾಡುವಂತ ಈ ಸಹಕಾರಿ ಸಪ್ತಾಹ ಯಶಸ್ವಿಯಾಗಿದ್ದಾನೆ. ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಾಯ್ತು ಹಂಗನ್ಬಿಟ್ಟು ನಾನು ಸಹಕಾರಿ ಕಾರ್ಖಾನೆಗಳು ನಷ್ಟಕ್ಕೆ ಬಂದ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಹಲವಾರು ಕಾರಣ ಇದಾವೆ. ಆದರೆ ನಾವು ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಉದ್ಯಮಿಗಳು ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಈ ದೇಶದಲ್ಲಿ, ಜಗತ್ತಿನಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ ಅವು ಲಾಸ್ ಬರ್ತಕ್ಕಂಥ ಸಮಸ್ಯೆ ತುಂಬಾ ಕಡಿಮೆ. ಯಾಕೆ ತುಂಬಾ ಕಡಿಮೆ ಅಂತಂದ್ರೆ, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕು ಅದರಲ್ಲಿ ಎರಡು ಅಂಶ ಮುಖ್ಯವಾಗಿರುತ್ತೆ, ನೆನಪು ಇರಲಿ. ಕೌಶಲ್ಯ ಅಭಿವೃದ್ಧಿ ಅಂತಕ್ಕಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಈಗ ಭಾರತ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಗಮ ಬೆಂಗಳೂರು, ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮ ಮೈಸೂರು ಇವರ ಸಹಕಾರದೊಂದಿಗೆ